ನನ್ನ ಬಹುಜನ್ ಚಳುವಳಿಯ ಬಂಧುಗಳಾಗಿರ್ತಕ್ಕಂತಹ ಕಟ್ಟ ಅಂಬೇಡ್ಕರ್ ವಾದಿಗಳು ಆಗಿರ್ತಕ್ಕಂತಹ ಖ್ಯಾತ ನ್ಯಾಯವಾದಿಗಳು ಆಗಿರ್ತಕ್ಕಂಥ ಪ್ರೊಫೆಸರ್ ಹರಿರಾಮ್ ಸರ್ ಅವರೇ, ವೇದಿಕೆ ಮುಂಭಾಗದಲ್ಲಿರ್ತಕ್ಕಂತಹ ಪಕ್ಷದ ದೇಶಪ್ರೇಮಿ ಕಾರ್ಯಕರ್ತ ಬಂಧುಗಳೇ, ಪತ್ರಕರ್ತ ಮಿತ್ರರೇ, ನನ್ನ ಮಾತನ್ನು ಆಲಿಸಿರ್ತಕ್ಕಂತಹ ಪ್ರಜ್ಞಾವಂತ ನಾಗರಿಕ ಬಂಧುಗಳೇ, ಹಾಗೆಯೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯದ ಸಂವಿಧಾನದ ಆಶಯದ ಮೇಲೆ ಕರ್ತವ್ಯವನ್ನು ನಿಭಾಯಿಸಿರ್ತಕ್ಕಂತಹ ಪೊಲೀಸ್ ಇಲಾಖೆಯ ನನ್ನ ಸಹೋದರಿ ಸಿಬ್ಬಂದಿಗಳೇ, ತಂದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಸ್ಮರಿಸಿಕೊಂಡು ಪರಮ ಪವಿತ್ರ ಭಾರತದ ಗ್ರಂಥ ಆಗಿರ್ತಕ್ಕಂಥ ಸಂವಿಧಾನವನ್ನು ಆರಾಧಿಸಿಕೊಂಡು ಎರಡು ಸಾವಿರದ 23ನೇ ಇಸವಿನಲ್ಲಿ ಈಗಾಗಲೇ ಈ ದೇಶದ ಮತ್ತು ಈ ನಾಡಿನ ಮತ್ತು ಈ ಶೋಷಿತ ಸಮುದಾಯಗಳ ಅಲಿವು ಮತ್ತು ಉಳಿವಿನ ಪ್ರಕಾರವಾಗಿ ನಮ್ಮ ಕಣ್ಣೆದುರುಗಡೆ ಚುನಾವಣೆ ನಿಂತಿರ್ತಕ್ಕಂಥದ್ದು ನಾವೆಲ್ಲ ಕಾಣ್ತಾ ಇದ್ದೇವೆ. ಸೋಷಿಯಲ್ ಡೆಮೊಕ್ರೆಟ್ ಪಾರ್ಟಿ ಆಫ್ ಇಂಡಿಯಾ ಅಂದರೆ ಏನು? ಬಹುಶಃ ಸೋಷಿಯಲ್ ಡೆಮೊಕ್ರೆಟ್ ಪಾರ್ಟಿ ಆಫ್ ಇಂಡಿಯಾ ಅಂತ ಹೇಳಿದರೆ, ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ತೊಟ್ಟಿಲಿಂದ ಪುಟ್ಟ ಹೆಜ್ಜೆಯನ್ನು ಇಡ್ತಿರ್ಬೇಕಾದ್ರೆ ಆ ಪಕ್ಷಕ್ಕೆ ನಮ್ಮನ್ನು ನಾವು ತೊಡಗಿಸ್ಕೊಂಡಂಥ ಸಂದರ್ಭದಲ್ಲಿ ನಮಗೆ ಕಾಣಲಿಕ್ಕೆ ಸಿಕ್ಕಿರ್ತಕ್ಕಂಥದ್ದು ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದಲ್ಲಿ ಏನಂತ ಹೇಳಿದರೆ, ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಅಂತ ಹೇಳಿದರೆ ಅದು ಸಂವಿಧಾನ. ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಅಂತ ಹೇಳಿದರೆ ಅದು ಪ್ರಜಾಪ್ರಭುತ್ವ. ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಅಂತ ಹೇಳಿದರೆ ಅದು ಬದ್ಧತೆ. ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಅಂತ ಹೇಳಿದರೆ ಅದು ಪ್ರಾಮಾಣಿಕತೆ. ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಅಂತ ಹೇಳಿದರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಿದ್ಧಾಂತ. ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಅಂತ ಹೇಳಿದರೆ ಈ ದೇಶದ ರಾಜ್ಯಕ್ಕೆ ವಿಜ್ಞಾನಿ 2ನೇ ಅಂಬೇಡ್ಕರ್ ದಾದಾ ಸಾಹೇಬ್ ಕಾನ್ಸಿರಾಮಜಿ ಅವರ ರಾಜ್ಯಕ್ಕೆ ಚಳುವಳಿಯನ್ನು ಮುನ್ನಡೆಸುವಂಥದ್ದೇ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ. ಹಾಗಾಗಿ ಇಲ್ಲಿ ಕಾಂಗ್ರೆಸ್ಸಿಗೆ ಮತ್ತು ಪೊಲ್ಲು ಜಾತ್ಯತೀತತೆಗೆ ತನ್ನ ಗುಲಾಮಗಿರಿಯ ಮೂಲಕ ಅಡವನ್ನು ಇಟ್ಕೊಂಡಂಥ ರಾಜಕಾರಣಿಗಳಿಂದ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಬಗ್ಗೆ ಅವಹೇಳನಕಾರಿಯಾಗಿ ಅಥವಾ ಮುಜುಗರಾಗುವಂಥ ರೀತಿಯಲ್ಲಿ ಯಾವುದೇ ಥರದ ಟೀಕೆಗಳು ಬಂದರೂ ಕೂಡ ಅದನ್ನು ಒಪ್ಪಿಕೊಳ್ಳುವಂಥದ್ದು ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಅಲ್ಲ. ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ನೈಜತೆ ಮತ್ತು ಬದ್ಧತೆ ಏನಂತ ಹೇಳಿದರೆ, ಏನು ಇಷ್ಟರವರೆಗೆ ಈ ಮಾರಿಕೊಂಡ ಜನಪ್ರತಿನಿಧಿಗಳಿಂದಾಗಿ ಈ ದೇಶವನ್ನು ಕೊಲ್ಲೆ ಹೊಡೆದಿರ್ತಕ್ಕಂಥ ಅಮಿತ್ ಶಾ, ನರೇಂದ್ರ ಮೋದಿಯಿಂದಾಗಿ ಮತ್ತು ಹಿಂದುತ್ವದ ನರಾಂತಕ ಭಯೋತ್ಪಾದಕರು ಮನುವಾದಿಗಳೇನಿದ್ದಾರೆ ಅವರಿಂದ ಇವತ್ತಿನವರೆಗೆ ಈ ದೇಶ ಯಾವ ಥರ ಒಂದು ಷಡ್ಯಂತ್ರಕ್ಕೆ ಒಳಗಾಗಿದೆ. ಅದಕ್ಕಾಗಿ ಬರುವಂಥ ಚುನಾವಣೆಯ ಮೂಲಕ ಒಂದು ಸೈದ್ಧಾಂತಿಕವಾಗಿ ಒಂದು ರಾಜಕೀಯ ಚಳುವಳಿಯುತವಾಗಿ ಈ ಮನುವಾದ ಭಯೋತ್ಪಾದಕತೆಯನ್ನು ಹೋಗಲಾಡಿಸಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೈಜ ಒಂದು ಭಾರತವನ್ನು ಕಟ್ಟಲಿಕ್ಕೋಸ್ಕರ ಒಂದು ಎಲ್ಲ ಜಾತಿ ಧರ್ಮಗಳನ್ನು ಒಳಗೊಳ್ಳುವಂಥ ಒಂದು ನೈಜ ಪ್ರಜಾಪ್ರಭುತ್ವ ಭಾರತವನ್ನು ಕಟ್ಟಲಿಕ್ಕೆ ಬೇಕಾಗಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ರಾಜ್ಯಕ್ಕೆ ಚಳುವಳಿಗೆ ನಡೆಸ್ತಾ ಇದೆ. ಬಂಧುಗಳೇ, ಇನ್ನೂ ಕೂಡ ಹಲವಾರು ನಾಯಕರುಗಳು ಮಾತಾಡುವ ಕಾರಣದಿಂದಾಗಿ, ಸಮಯದ ಅಭಾವಗಳು ಕೂಡ ಇರುವ ಕಾರಣದಿಂದಾಗಿ ನಾನು ಹೆಚ್ಚಿಗೆ ಮಾತಾಡಲಿಕ್ಕೆ ಹೋಗುವುದಿಲ್ಲ.
ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾವನ್ನು ಟೀಕೆ ಮಾಡುವಂಥ ಇತರ ಪಕ್ಷಗಳ ಕಾರ್ಯಕರ್ತರುಗಳು ಅಥವಾ ರಾಜಕೀಯ ಪುಡಾರಿಗಳೇನಿದ್ರೆ ಈ ವೇದಿಕೆಯಿಂದ ನಾನು ಇವತ್ತೊಂದು ಬಹಳ ಸ್ಪಷ್ಟವಾದಂಥ ಒಂದು ಸಂದೇಶವನ್ನು ಕೊಡಲಿಕ್ಕೆ ಬಯಸ್ತೇನೆ. SDP ಅಂತ ಹೇಳಿದರೆ ಎಲ್ಲೋ ಮೊನ್ನೆ ಇತ್ತೀಚೆಗೆ ಮಾನ್ಯ ಸಿದ್ದರಾಮಯ್ಯನವರು ಒಂದು ಮಾತನ್ನು ಹೇಳ್ತಾರೆ. ಏನು ನಿಷೇಧಕ್ಕೆ ಒಳಗಾಗಿರ್ತಕ್ಕಂಥ PFI RSSನ ಹೊಂದಾಣಿಕೆ ಯಾವ ಥರ ಇದೆಯೋ ಅದೇ ಥರ SDPI BJPಯ ಇನ್ನೊಂದು ಮುಖ ಅಂತೇಳಿ. ಸ್ವಾಮಿ ಸಿದ್ದರಾಮಯ್ಯನವರೇ, SDPI BJPಯ ಇನ್ನೊಂದು ಮುಖ ಅಲ್ಲ. ಯಾಕೆ ಅಂತ ಹೇಳಿದ್ರೆ SDPIನ ಇಂಥ ಒಂದು ವೇದಿಕೆಯಲ್ಲಿ, ಇಂಥ ಒಂದು ರಾಜ್ಯಕ್ಕೆ ಚಳುವಳಿಯಲ್ಲಿ ನನ್ನನ್ನು ಸೇರಿಸಿದಂತೆ ಈ ರಾಜ್ಯ ಕಂಡ ಒಬ್ಬ ಹುಟ್ಟು ಹೋರಾಟಗಾರ BR ಭಾಸ್ಕರ್ ಪ್ರಸಾದರವನ್ನು ಒಳಗೊಂಡಂತೆ ಇವತ್ತಿನ ಈ ವೇದಿಕೆಯಲ್ಲಿ ಈ ದೇಶ ಕಂಡ ಒಬ್ಬ ಕಟ್ಟ ಅಂಬೇಡ್ಕರ್ ಅನುಯಾಯಿ, ಖ್ಯಾತ ನ್ಯಾಯವಾದಿಗಳು, ಹುಟ್ಟು ಹೋರಾಟಗಾರರಾಗಿರ್ತಕ್ಕಂಥ ಪ್ರೊಫೆಸರ್ ಹರಿರಾಮ್ರವರು ಯಾಕೆ ಈ ವೇದಿಕೆಯನ್ನು ತಗೊಂಡಿದ್ದಾರೆ ಅಂತ ಹೇಳಿದ್ರೆ ಇದು SDPIಯ BJPಯ ಇನ್ನೊಂದು ಮುಖ ಅಲ್ಲ, ಇದು ದೇಶವನ್ನು ಕಟ್ಟುವಂಥ ಒಂದು ಪ್ರಜಾಪ್ರಭುತ್ವದ ಚಳುವಳಿಯ ಸಂಕೇತದ ಒಂದು ಭಾಗ ಅಂತಕ್ಕಂಥ ಒಂದು ಸಂದೇಶವನ್ನು ಕೊಡಲಿಕ್ಕೆ ಇಚ್ಛೆ ಪಡ್ತೇನೆ. ಹಾಗಾಗಿ ಮಾನ್ಯ ಸಿದ್ದರಾಮಯ್ಯವರು ತಮ್ಮ ಮೇಲೆ ಅಪಾರವಾದಂಥ ಗೌರವಗಳಿದೆ ನಮಗೆ. ಯಾಕಂದರೆ ನೀವು ಸಮಾಜವಾದಿ ಹಿನ್ನೆಲೆಯಿಂದ ಬಂದಿರತಕ್ಕಂಥವರು. ಆದರೆ ನೀವು ಎಲ್ಲೋ ಒಂದು ಕಡೆ, ಕೆಲವೊಂದು ಕಡೆ BJPಗೆ ಪೂರಕವಾಗಿರ್ತಕ್ಕಂಥ ಒಂದು ಹೇಳಿಕೆಗಳನ್ನು ಕೊಡ್ತಾ ಹೋಗುವುದನ್ನು ನೋಡ್ರೆ ಬಹುಶಃ ನಮಗೆ ಅನ್ನಿಸ್ತಾ ಇದೆ BJPಯ ಬಹಳ ಸ್ಪಷ್ಟವಾದಂಥ ಇನ್ನೊಂದು ಮುಖ ಸಿದ್ದರಾಮಯ್ಯನವರನ್ನಂತಂದು ಹೇಳಿ. ಹಾಗಾಗಿ ಏನು ಇವತ್ತು ತನ್ನ ಅಧ್ಯಾಪಕ ವೃತ್ತಿಯಿಂದ ಜನಮನ್ನಣೆಯನ್ನು ಗಳಿಸಿರ್ತಕ್ಕಂಥ ಒಬ್ಬ ಪ್ರಾಮಾಣಿಕ, ಯಾವುದೇ ಕಲ್ಮಶಗಳಿರತಕ್ಕಂತಹ ಒಂದು ಮನಸ್ಸಿನ ಅಲ್ಫೋನ್ಸೋ ಫ್ರಾಂಕೋ ಸರ್ ಅವರು ಏನು ತಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಏನು ಸ್ಪರ್ಧೆಗೆ SDPIಯಿಂದ ನಿಂತಿದ್ದಾರೆ, ಬಹುಶಃ ನೀವು ಅಲ್ಫೋನ್ಸೋ ಫ್ರಾಂಕೋರವರಿಗೆ ಕೊಡ್ತಿರ್ತಕ್ಕಂಥ ಮತ ಏನಂತ ಹೇಳಿದರೆ ಅದು ಕೇವಲ ಮತ ಆಗಿರೋದಿಲ್ಲ, ಈ ದೇಶವನ್ನು ಕಟ್ಟಲಿಕ್ಕೆ ನಿಮ್ಮ ಪ್ರಾಮಾಣಿಕಯುತವಾದಂತಹ ಅದು ಕೊಡುಗೆ ಆಗಿರ್ತದೆ ನಿಮ್ಮ ಮತ. ಹಾಗಾಗಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಮೂಡುಬಿದ್ರೆ ವಿಧಾನಸಭಾ ಕ್ಷೇತ್ರದಿಂದ ಅಕಸ್ಮಾತ್ ಏನಾದರೂ ನೀವು ಬದ್ಧತೆಯಿಂದ, ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿದ್ದೇ ಆದಲ್ಲಿ ಮೂಡುಬಿದ್ರೆ ವಿಧಾನಸಭಾ ಕ್ಷೇತ್ರದಿಂದ ಒಂದು ಸಂವಿಧಾನಾತ್ಮಕವಾದ ಧ್ವನಿ ವಿಧಾನಸಭೆಯಲ್ಲಿ ಹೋಗಿ ಮೊಳಗ್ತದೆ. ಆ ಒಂದು ಅವಕಾಶವನ್ನು ನಾವು ಪಡ್ಕೊಳ್ಳುವುದರ ಮೂಲಕ ಬಾಬಾ ಸಾಹೇಬ್ ಕಂಡಂಥ ಒಂದು ನೈಜವಾಗಿರ್ತಕ್ಕಂಥ ಪ್ರಜಾಸತ್ತಾತ್ಮಕ ಆಗಿರ್ತಕ್ಕಂಥ ರಾಜಕಾರಣ ಏನು ಅಂತಕ್ಕಂಥದ್ದನ್ನು ನಾವು ಸಮಾಜಕ್ಕೆ ತಿಳಿಸ್ಕೊಡ್ಬೇಕಂತ ಅನಿವಾರ್ಯತೆ ನಮ್ಮಲ್ಲಿ ಇದೆ. ಹಾಗಾಗಿ ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗೋದಿಲ್ಲ. ಎಲ್ಲರೂ ಕೂಡ ತಮ್ಮ ಪ್ರಾಮಾಣಿಕ ಪ್ರಾರ್ಥನೆಯೊಂದಿಗೆ ಅಲ್ಫೋನ್ಸೋ ಫ್ರಾಂಕೋರವರ ಈ ಸ್ಪರ್ಧೆಯಲ್ಲಿ ತಮ್ಮನ್ನು ತಾವು ಕೂಡ ಪ್ರಾಮಾಣಿಕತೆಯಿಂದ ತೊಡಗಿಸಿಕೊಳ್ಳುವುದರ ಮೂಲಕ ಖಂಡಿತವಾಗಲೂ ಈ ಬಾರಿಯ ಚುನಾವಣೆ ಕಳೆದ ನಂತರ ಕರ್ನಾಟಕ ರಾಜ್ಯ ಸರ್ಕಾರದ ಒಂದು ಭಾಗವಾಗಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಪ್ರತಿನಿಧಿಗಳು ಒಳಗೊಳ್ಳುವಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿಕೊಳ್ಳೋಣ ಅಂತ ವಿನಂತಿಯನ್ನು ಮಾಡಿಕೊಳ್ಳುತ್ತಾ ಎಲ್ರಿಗೂ ವಂದನೆಗಳನ್ನು ಸಲ್ಲಿಸ್ತಾ ಜೈ ಭೀಮ್, ಜೈ SDP.